ಇನ್ನು ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಭಾರಿ ಗೋಲ್ಮಾಲ್ ಒಂದು ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿನ ಸರ್ವೆ ನಂಬರ್ 78/1 ವಿಸ್ತೀರ್ಣದ 4 ಎಕರೆ 8 ಗುಂಟೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆರೋಪ ಕೇಳಿ ಬಂದಿರುವಂತೂ ಫೋರ್ಜರಿ ದಾಖಲೆಯನ್ನು ಸೃಷ್ಟಿಸಿ ಕಬ್ಜಾ ಮಾಡಿದ್ದಾರೆ ಭೂಮಿಯನ್ನ ಅನ್ನೋ ಆರೋಪ ಕೇಳಿ ಬಂದಿದೆ. ಕಬ್ಜಾ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕ್ತಿದ್ದಾರೆ ಏನೋ ಆರೋಪ ಒಂದು ಕೇಳಿ ಬಂದಿದೆ. ರಾಘವೇಂದ್ರ ತಂದೆ ವೆಂಕಟರಾವ್ ಕುಲಕರ್ಣಿ ಈ ಒಂದು ದೊಡ್ಡ ಮಟ್ಟದ ಆರೋಪವನ್ನು ಮಾಡುತ್ತಿರುವಂತಹ ವ್ಯಕ್ತಿ ಆಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಕೂಡಲೇ ಕಾನೂನು ಕ್ರಮ ಜರುಗಿಸಲು ಅವರು ಒತ್ತಾಯವನ್ನ ಮಾಡ್ತಿದ್ದಾರೆ. ಕುಲಕರ್ಣಿ ಅವರು ನೋಡಿ ಆರೋಪ ಕೇಳಿ ಬಂದಿದ್ದಕ್ಕೆ ಜೀವ ಬೆದರಿಕೆ ಹಾಕ್ತಾರೆ ಅಂತ. ಎಂತಹ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ನೋಡಿ. ನಿಜಕ್ಕೂ ಅಲ್ಲಿ ಕಬ್ಜಾವಾಗಿದ್ರೆ ಕಾನೂನು ಕ್ರಮ ಆಗಬೇಕು. ಸುಮ್ಮನೆ ಯಾರು ಆರೋಪ ಮಾಡಲ್ಲ. ಆರೋಪ ಒಂದ್ ವೇಳೆ ಸತ್ಯವಾಗಿದ್ರೆ ಕಾನೂನು ಕ್ರಮ ಆಗಬೇಕು. ಇವರು ಶಾಂತಿ ಸದನ ನಿಮ್ಗೊಂದೆಲ್ಲ ಪುಣ್ಯ ಇದ್ದಿದೆ ಸರ್. ದೊಡ್ಡ ಹಗರಣದು. ಆ ದೊಡ್ಡ ಹಗರಣ ರಿಜಿಸ್ಟರ್ ಆಗಿದ್ದು 40-60 ಜಾಗ. ಬಟ್ ಡೂಪ್ಲಿಕೇಟ್ ಇವ್ರು ತಯಾರು ಮಾಡಿದ್ದು 6 ಎಕರೆ 9 ಗುಂಟೆ 15 ಗುಂಟೆ. ಬಟ್ ಇದಕ್ಕೆಲ್ಲ ಎಲ್ಲಿಂದ್ರಿ ರಿಜಿಸ್ಟರ್ ಆಫೀಸ್ನ ನೀವು ತೆಗೆದು ನೋಡ್ರಿ ಒಂದು ಪ್ಲಾಟಿಂದ ಅದ. ಬಟ್ ಇವ್ರು ಮಾರಿದ್ದು ಡೂಪ್ಲಿಕೇಟ್ ಫಾದರ್ಗಳು ತಂದಿದ್ದು ಎಲ್ಲ ಡೂಪ್ಲಿಕೇಟ್ ಫಾದರ್ಗಳೇ ಕಂಪ್ಲೇಂಟ್ ಮಾಡ್ರೆ. ಸಬ್ ರಿಜಿಸ್ಟರ್ದಾಗಿರಿ ಇದ್ರೊಳಗೆ ಇನ್ವಾಲ್ವ್ ಸಬ್ ರಿಜಿಸ್ಟರ್ ಆಫೀಸರ್ ಮುನ್ಸಿಪಾಲ್ಟಿದಾಗ ಆಯಿತು. ಇನ್ನು ಅನೇಕ ಗುಂಡಗಳು ಇವರಿಂದ ದೊಡ್ಡ ರೋಡೆ ಪಡೆ ಇವ್ರು ಹಿಂದಾರ ರೀ. ಈಗ ಏನಾಗುತ್ತೆ ಈಗ ಏನಿಲ್ಲ ರೀ, ಕಮಿಷನರ್ ಸಾಹೇಬ್ರು ಈಗರೇ ಎಚ್ಚೆತ್ಕೊಂಡು ಇವರಿಗೆ ಕಸ್ಟಡಿ ತೊಗೊಂಡು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿಗೆ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಹೆಸರಿಗೆ ಬರ್ಲಾರ್ದಂಗೆ ಬರ್ಕೋಬೇಕಂತ ನಾವು ಹೇಳ್ತೀವಿ. ಅಗರ್ ನೀವು ಏನೂ ಮಾಡಲಿ ಪ್ರಾಪರ್ಟಿ ಆಫೀಸ್ ಕೊಡ್ಬೇಕಲ್ರಿ. ಮತ್ತೆ ಅರೆ ಗೌರ್ಮೆಂಟ್ ಅದ ರೀ, ಆ ಜಾಗದಾಗ ಸ್ಕೂಲ್ ಕಟ್ರಿ, ಗೌರ್ಮೆಂಟ್ ಸ್ಕೂಲ್ 4 ಹುಡುಗರು ಓದ್ತಾವೆ, ವಿದ್ಯಾ ಕಲಿತಾವೆ. ಅಥವಾ ಸರ್ ದವಾಖಾನೆ ಕಟ್ರಿ, ಹೌದಲ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿರಿ. ಜಾಗದ ದುನಿಯಾದ 30 ಗುಂಟೆ ಅದ. ನೀವು ಮಾಡ್ಕೊಂಡಿದ್ದು ಕಸ್ಕೊಂಡ್ರಿ ಏನಾಗಲ್ಲ ಹೇಳ್ರಿ. ಅದು ಮಾಡೋದು ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ನಮ್ಗೆ ಹೊಡಿತೀನಿ ಅಂದರೆ ನಾವು ಪೆಂಡರ್ ಕೊಟ್ಟಿವಿ. ರೆಕಾರ್ಡಿಂಗ್ ಕೇಳಿದ್ರೆ 3 ಸಲ ನಮ್ಮಲಿಂತ ಕಮಿಷನರ್ ಸಾಹೇಬರು. ಬಟ್ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಡ ಅಂತಂದರೆ ಎದ್ರದ್ದು ಉದಾಹರಣೆ ಇದು. ನಾಳೆ ನನ್ನ ಜೀವಕ್ಕೆ ಏನೇ ಆದರೆ ನೇರ ಹೊಣೆ ಕಮಿಷನರ್ ಸಾಹೇಬರು, ಕನ್ಸರ್ನ್ ಠಾಣಾದವರು, ಶಾಂತಪ್ಪ ಕೂಡ್ಲಿ, ಅಮರೇಶ್ ಬೀರ್ಬಟ್ಟಿ, ಉಮೇಶ್ ಬೀರ್ಬಟ್ಟಿ, ಇವರಿಷ್ಟು ಜನ ನನ್ನ ಜೀವಕ್ಕೆ ಕಾರಣ ಆಗಿರ್ತಾರೆ ನನಗೇನಾರ ಆದರೆ ಅಂತೇಳಿ ತಮ್ಮ ಮುಖಾಂತರ ಕಮಿಷನರ್ ಸಾಹೇಬ್ರಿಗೆ ಕೈ ಮುಗಿದು ಹೇಳ್ತೀನಿ.